ಪ್ರೇಮ್ ಸರ್ ಸಿನಿಮಾ ಅಂದ್ರೆ ಯಾವಾಗ ಒಂದು ದೊಡ್ಡ ಹಬ್ಬ ತರ, ಒಂದು ಮ್ಯಾಸಿವ್, ಒಂದು ಮಾಸ್ ಫೀಸ್ಟ್ ಅಂತಾನೆ ಅನ್ಬೋದು. ಧ್ರುವ ಅವರು ಎಲ್ಲರಿಗೂ ಗೊತ್ತು ಮೊದಲಿಂದ ಡೆಡಿಕೇಶನ್, ಅಂಡ್ ಈ ಸಿನಿಮಾದಲ್ಲಂತೂ ತುಂಬಾ ಜಾಸ್ತಿ ಎಫರ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪಾತ್ರನ, ಅಂಡ್ ಹೀರೋಯಿನ್ ಪಾತ್ರ ಇರ್ಬೋದು, ಅಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಎಲ್ಲದನ್ನು ಒಂದು ಜಸ್ಟಿಫೈ ಮಾಡಿದ್ದಾರೆ ಎಲ್ಲರೂ ಅಭಿನಯಿಸಿರೋ ಅಂತ ಎಲ್ಲರೂ ಕೂಡ. ಅಂಡ್ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಕೂಡ ಟು ದ ಟಾಪ್ ನಾಚ್ ಅಂತಾನೆ ಅನ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಪ್ರೇಮ್ ಸರ್ ಅಂಡ್ ಅರ್ಜುನ್ ಜನ್ಯ ಸರ್. ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಲಿರಿಕ್ ಹಾಡಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಥಿಯೇಟರ್ಸ್ ಅಲ್ಲಿ ಬಂದು ಸಿನಿಮಾ ನೋಡಿ. ಇದೊಂದು ಬೇರೆ ತರನೇ ಒಂದು ಎಕ್ಸ್ಪೀರಿಯನ್ಸ್, ಒಂದು ಮಾಸ್ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ತರದ ಒಂದು ಸಿನಿಮಾ, ದೊಡ್ಡ ಫೀಸ್ಟ್ ಅಂತಾನೆ ಅನ್ಬೋದು. ಎಲ್ಲರೂ ಕೇಳಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಹೀರೋ ಅಂಡ್ ಹೀರೋಯಿನ್ ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಇನ್ ಸೆಕೆಂಡ್ ಹಾಫ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು, ಏನಾಗತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು, ಅಷ್ಟೇ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಯಾರೆಲ್ಲ ಇನ್ನ ನೋಡಿಲ್ಲ, ಪ್ಲೀಸ್ ಕಮ್ ಟು ವಾಚ್ ಮೂವಿ, ತುಂಬಾ ಚೆನ್ನಾಗಿದೆ. ಅಂಡ್ ಪ್ರೇಮ್ ಸರ್, ನಾವು ಪಾರ್ಟ್ 2 ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬಿಕಾಸ್ ಮೂವಿ ಎಂಡ್ ಅಲ್ಲಿ ಮುಗಿಬೇಕಾದ್ರೆ ಓ ಶಿಟ್ ಮುಗ್ದೋಯ್ತಾ, ವಾಟ್ ನೆಕ್ಸ್ಟ್ ಅನ್ನೋ ತರ ಅನ್ಸ್ತಾ ಇತ್ತು. ಅಯ್ಯೋ ಇನ್ನೂ ಇರ್ಬೇಕಿತ್ತು ಅಂತ ಕೂಡ ಅನ್ಸ್ತಾ ಇತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರ್ಲಿ ಅಂತ ಅನ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್.